ಶಾಲಾ ವಾರ್ತೆಗಳು ಸಂಚಿಕೆ 8ಕ್ಕೆ ಸ್ವಾಗತ. ಜುಲೈ ತಿಂಗಳವರೆಗಿನ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಶಾಲಾ ಆವರಣದಲ್ಲಿರುವ ಗಿಡಮರಗಳಿಗೆ QR ಕೋಡ್ ಅನ್ನು ತೂಗು ಹಾಕುವ ಮೂಲಕ ವಿನೂತನ ಮಾದರಿಯಲ್ಲಿ ವಿಶ್ವ ಭೂ ದಿನಾಚರಣೆ. ವನಸಿರಿ ಇಕೋ ಕ್ಲಬ್ ಆಯೋಜಿತ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಗುಂಪು ಅಧ್ಯಯನ ನಡೆಸಿ ಗಿಡಗಳ ಮಾಹಿತಿ ಸಂಗ್ರಹಿಸಿ ತಂತ್ರಜ್ಞಾನ ಬಳಸಿಕೊಂಡು ಪರಿಸರದ ಗಿಡಮರಗಳಿಗೆ QR ಕೋಡ್ಗಳನ್ನು ತೂಗು ಹಾಕಿದರು. ಇದರಿಂದ ಗಿಡಗಳ ವೈಜ್ಞಾನಿಕ ಹೆಸರು, ಬೆಳೆಯುವ ಪ್ರದೇಶ, ಗುಣಲಕ್ಷಣ, ಉಪಯುಕ್ತತೆಗಳ ಅಧ್ಯಯನ ಸುಲಭ ಸಾಧ್ಯ ಎಂದು ಪ್ರಸ್ತುತಪಡಿಸಿದರು. ಇದು ಪರಿಸರ ಜಾಗೃತಿ ಮತ್ತು ಅರಿವು ಮೂಡಿಸಬಲ್ಲ ಪ್ರಬಲ ಮಾಧ್ಯಮವಾಗಿದೆ. ಶಾಲಾ ಪಠ್ಯಕ್ರಮದಲ್ಲಿ ಪರಿಸರ ಜಾಗೃತಿ ಮತ್ತು ಸುಸ್ಥಿರತೆಯ ಏಕೀಕರಣವನ್ನು ಒತ್ತಿ ಹೇಳಿದೆ. ಇದು ಬಾಲ್ಯದಿಂದಲೇ ಪರಿಸರ ಪ್ರಜ್ಞೆಯನ್ನು ವಿದ್ಯಾರ್ಥಿಗಳಲ್ಲಿ ಹುಟ್ಟುಹಾಕುವ ಮನಸ್ಥಿತಿಯನ್ನು ಬೆಳೆಸುತ್ತದೆ. ಪರಿಸರ ಅಧ್ಯಯನದ ಹೊಸ ಅರಿವು, ತಂತ್ರಜ್ಞಾನದ ತಿಳುವಳಿಕೆ, ಸಾರ್ವಜನಿಕರಿಗೂ ಮರಗಳ ಬಗ್ಗೆ ವೈಜ್ಞಾನಿಕವಾದ ಮಾಹಿತಿ ಸಿಗುವುದು ಮಹತ್ವವಾಗಿದೆ. ಹೀಗೆ ವ್ಯವಸ್ಥಿತವಾಗಿ ವಿನೂತನ ಮಾದರಿಯಲ್ಲಿ ವಿಶ್ವ ಭೂ ದಿನ ಆಚರಣೆ ನಡೆಸಲಾಯಿತು. 2024-25ನೇ ಶೈಕ್ಷಣಿಕ ಸಾಲಿನ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲೆ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ SSLC ಪರೀಕ್ಷೆಗೆ ಹಾಜರಾದ 45 ವಿದ್ಯಾರ್ಥಿಗಳ ಪೈಕಿ 45 ವಿದ್ಯಾರ್ಥಿಗಳು ಹಾಜರಾಗಿ 100% ಫಲಿತಾಂಶ ಶಾಲಾ ಪುಟಗಳಲ್ಲಿ ದಾಖಲೆಯಾಗಿದೆ. ದರ್ಶಿನಿ ಆರ್ ಕುಲಾಲ್ ಆಂಗ್ಲ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು 605 ಅಂಕಗಳನ್ನು ಪಡೆದಿದ್ದಾರೆ. ರೇಷ್ಮಾ ಕನ್ನಡ ಮಾಧ್ಯಮದಲ್ಲಿ 580 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅತ್ಯುತ್ತಮ ಶ್ರೇಣಿಯಲ್ಲಿ 17 ವಿದ್ಯಾರ್ಥಿಗಳಿದ್ದು ಶಾಲಾ ಗುಣಾತ್ಮಕ ಸೂಚ್ಯಂಕ ಶೇಕಡ 88.13 ಎ ಶ್ರೇಣಿಯನ್ನು ದಾಖಲಿಸಿದ್ದಾರೆ. ಶಾಲಾ ಪ್ರಾರಂಭೋತ್ಸವಕ್ಕೆ ಭರ್ಜರಿ ಸಿದ್ಧತೆ. ತಂದೆ ತಾಯಿ ಪೋಷಕರ ಪಾದಗಳಿಗೆ ಶಿರಸ ಪ್ರಣಾಮ ಸಲ್ಲಿಸಿ ವಿದ್ಯಾ ದೇಗುಲಕ್ಕೆ ಮೊದಲ ಹೆಜ್ಜೆಯೊಂದಿಗೆ ಸಂಸ್ಕಾರಯುತ ಶಾಲಾ ಪ್ರಾರಂಭೋತ್ಸವ. 2025-26ರ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭಕ್ಕಾಗಿ ಶಾಲಾ ಪರಿಸರ ತರಗತಿಗಳನ್ನು ಶುಚಿಗೊಳಿಸಿ, ಬಾಳೆ ಗಿಡಗಳನ್ನು ಕಟ್ಟಿ, ತಳಿರು ತೋರಣಗಳಿಂದ ಶೃಂಗರಿಸಿ, ಬಣ್ಣದ ಕಾಗದಗಳಿಂದ ಅಲಂಕರಿಸಿ ಶಾಲಾ ಪ್ರಾರಂಭೋತ್ಸವಕ್ಕೆ ಸಿದ್ಧತೆ ನಡೆಸಲಾಯಿತು. ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದರು. ಶಾಲಾ ಪ್ರಾರಂಭೋತ್ಸವದಂದು ಶಾಲೆಗೆ ಹೊಸದಾಗಿ ಸೇರ್ಪಡೆಗೊಂಡ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿ ಪೋಷಕರ ಪಾದಗಳಿಗೆ ಶಿರಸ ಪ್ರಣಾಮ ಸಲ್ಲಿಸಿ ವಿದ್ಯಾದೇಗುಲಕ್ಕೆ ಮೊದಲ ಹೆಜ್ಜೆ ಇಡುವ ಮೂಲಕ ಸಂಸ್ಕಾರಯುತ ಶಾಲಾ ಪ್ರಾರಂಭೋತ್ಸವಕ್ಕೆ ಸಾಕ್ಷಿಯಾಯಿತು ನಮ್ಮ ಶಾಲೆ. SDMC ಅಧ್ಯಕ್ಷರಾದ ಶ್ರೀ ಸುದೀಪ್ ಅಮೀನ್ ರವರು ಶಾಲಾ ಪ್ರಾರಂಭೋತ್ಸವದ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀ ಕೊಡಮಣಿತ್ತಾಯ ದೈವಸ್ಥಾನದಿಂದ ಹೊರಟು ಮೆರವಣಿಗೆಯಲ್ಲಿ ಬಂದು ನೂತನವಾಗಿ ಶಾಲೆಗೆ ದಾಖಲಾತಿಗೊಂಡ ವಿದ್ಯಾರ್ಥಿಗಳನ್ನು ಆರತಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಸ್ವಾಗತಿಸಲಾಯಿತು. ಸರಕಾರದಿಂದ ದೊರೆಯುವ ಉಚಿತ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಶಾಲಾ SDMC ವತಿಯಿಂದ ವಿದ್ಯಾರ್ಥಿಗಳಿಗೆ ಬರೆಯುವ ಲೇಖನ ಸಾಮಗ್ರಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಉಮೇಶ್ ರಾವ್, ಶ್ರೀ ರತನ್ ಶೆಟ್ಟಿ, ಶ್ರೀ ಹೇಮಂತ ಶೆಟ್ಟಿ, ಶ್ರೀಮತಿ ಶ್ಯಾಮಲಾ, ಶ್ರೀಮತಿ ವಿನೋದ, ಶ್ರೀಮತಿ ಲತಾ ರಾವ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. HCL ಫೌಂಡೇಶನ್ ಆಯೋಜಿಸಿದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಮಿಂಚಿದ ನಮ್ಮ ಶಾಲಾ ಕ್ರೀಡಾ ಪ್ರತಿಭೆಗಳು. ದಕ್ಷಿಣ ಭಾರತ ವಲಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 16 ವರ್ಷ ವಯೋಮಾನದ ಬಾಲಕಿಯರ ಖೋ-ಖೋ ಪಂದ್ಯಾಟದಲ್ಲಿ ನಮ್ಮ ಶಾಲಾ ಬಾಲಕಿಯರ ತಂಡ ಪ್ರಥಮ ಸ್ಥಾನ ಪಡೆದು ತುಮಕೂರಿನಲ್ಲಿ ನಡೆಯಲಿರುವ ದಕ್ಷಿಣ ಭಾರತ ವಲಯ ಮಟ್ಟದ ಪಂದ್ಯಾಟಕ್ಕೆ ಆಯ್ಕೆಯಾಯಿತು. ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭೂಮಿಕಾ ಹೆಗ್ಡೆ, ಸೃಜನ್ ಶೆಟ್ಟಿ, ಕೀರ್ತನ್, ಗೌತಮ್, ಮೌಲ್ಯ ಆರ್ ಶೆಟ್ಟಿ ಪ್ರಶಸ್ತಿ ಪಡೆದರು. ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ. ಹಲವು ಬಗೆಯ ತರಕಾರಿ ಬೀಜಗಳನ್ನು ಹೈಡ್ರೋಪೋನಿಕ್ ಕೃಷಿ ಪಾತ್ರೆಗೆ ಬಿತ್ತನೆ ಮಾಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ವಿಶಿಷ್ಟ ರೀತಿಯಲ್ಲಿ ಚಾಲನೆ. ವಿಶ್ವ ಪರಿಸರ ದಿನಾಚರಣೆಯ ಸಂಭ್ರಮಕ್ಕಾಗಿ ಹಲವು ಬಗೆಯ ತರಕಾರಿ ಬೀಜಗಳನ್ನು ಹೈಡ್ರೋಪೋನಿಕ್ ಕೃಷಿ ಪಾತ್ರೆಗೆ ಬಿತ್ತನೆ ಮಾಡುವ ಮೂಲಕ ವಿಶ್ವ ಪರಿಸರ ದಿನದ ಸಂದರ್ಭ ಹೈಡ್ರೋಪೋನಿಕ್ ಕೃಷಿಗೆ ವಿಶಿಷ್ಟ ರೀತಿಯಲ್ಲಿ ಚಾಲನೆ ನೀಡಲಾಯಿತು. ಲಭ್ಯ ಜಾಗದಲ್ಲಿ ನೀರಿನ ಸಂಪನ್ಮೂಲವನ್ನು ಜಾಗರೂಕರಾಗಿ ಬಳಸಿ ರಾಸಾಯನಿಕ ರಹಿತ ಉಪಯುಕ್ತ ಕೃಷಿ ಮಾಡಬಹುದೆಂಬ ಉದ್ದೇಶದಿಂದ ಹೈಡ್ರೋಪೋನಿಕ್ ಕೃಷಿಗೆ
ಕುರಿತಂತೆ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಶ್ರೀಮತಿ ರಮ್ಯಾ ಮಾಹಿತಿ ನೀಡಿದರು. ಶಾಲಾ ಪರಿಸರದಲ್ಲಿ ಕರಿಬೇವು, ಕರಿಮೆಣಸು, ಕುಂಬಳಕಾಯಿ, ಬಸಳೆ ಮೊದಲಾದ ಅಕ್ಷರ ದಾಸೋಹಕ್ಕೆ ಸಹಾಯಕವಾಗುವ ಹಲವು ಗಿಡಗಳನ್ನು ನೆಡಲಾಯಿತು. ಸುಂಕದಕಟ್ಟೆ ನಿರಂಜನ ಸ್ವಾಮಿ ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀ ರವೀಂದ್ರ ಶೆಟ್ಟಿ ಅವರು ಪರಿಸರದ ಉಳಿವಿನ ಬಗ್ಗೆ ಮಹತ್ವದ ಮಾಹಿತಿ ನೀಡಿದರು. ಅಂದು ವಿಜಯ ಕರ್ನಾಟಕ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಂಗಳೂರು ಪ್ರಸ್ತುತಪಡಿಸಿದ ವಿಶ್ವ ಪರಿಸರ ದಿನ 2025 ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ಲಾಸ್ಟಿಕ್ ಮುಕ್ತ ಪರಿಸರ ವಿಷಯದ ಕುರಿತು ಚಿತ್ರಕಲಾ ಸ್ಪರ್ಧೆ ನಡೆಯಿತು. ಯಜ್ಞೇಶ್, ಛಾಯಾಶ್ರೀ, ಶ್ರೀಯಾನ್ ಇವರು ಶಾಲಾ ಹಂತದಲ್ಲಿ ಆಯ್ಕೆಯಾದರು. ಮೊಬೈಲ್ ಆಪ್ ಬಳಸಿ ಶಾಲಾ ಸಂಸತ್ ಚುನಾವಣೆ, ಮತದಾನದ ನೈಜ ಅನುಭವ ಪಡೆದ ಶಾಲಾ ವಿದ್ಯಾರ್ಥಿಗಳು. ಮೊಬೈಲ್ ಆಪ್ ಬಳಸಿ ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಶಾಲಾ ನಾಯಕನ ಆಯ್ಕೆಗೆ ಚುನಾವಣೆ ನಡೆಯಿತು. ಎಲ್ಲ ಮಕ್ಕಳು ಆಧಾರ್ ಕಾರ್ಡ್ ತೋರಿಸಿ ಮತ ಚಲಾಯಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು ಚುನಾವಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಶಾಲಾ ಹಂತದಲ್ಲೂ ನೈಜ ಚುನಾವಣೆಯ ರೀತಿಯಲ್ಲಿ ನಡೆಸಲು ಲಭ್ಯ ಸಂಪನ್ಮೂಲಗಳನ್ನು ಬಳಸಿ ಸೂಕ್ತ ತಯಾರಿ ನಡೆಸಿ ಚುನಾವಣೆ ಯಶಸ್ವಿಯಾಗಿ ನಡೆಯಿತು. ಸಮಗ್ರ ಶಿಕ್ಷಣ ಕರ್ನಾಟಕ ಇಲಾಖೆಯ ಉಪ ಸಂಯೋಜನಾಧಿಕಾರಿ ಶ್ರೀಮತಿ ವಿದ್ಯಾ ಶೆಟ್ಟಿ ಅವರಿಂದ ಶಾಲೆಗೆ ಭೇಟಿ. ಶಾಲಾ ಕಲಿಕಾ ಪ್ರಗತಿ ಪರಿಶೀಲನೆಗೆ ಆಗಮಿಸಿದ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲಾ ಫಲಿತಾಂಶ, ಶಾಲಾ ಕಾರ್ಯಚಟುವಟಿಕೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಿ ಅಭಿನಂದಿಸಿದರು. 10ನೆಯ ತರಗತಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ಉತ್ತಮ ಕಲಿಕೆ ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿ ಎಂದು ನುಡಿದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ತಂಬಾಕು ಮುಕ್ತ ಪರಿಸರ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ತಂಬಾಕು ಮುಕ್ತ ಪರಿಸರ ಎಂಬ ವಿಷಯದ ಕುರಿತು ಶಾಲೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಶಾಲಾ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಅಫ್ಸಾನಾ ಬಾನು, ಸಾನ್ವಿಕಾ ಎಸ್ ಶೆಟ್ಟಿ, ಕಿಂಜಲ್ ಹಾಗೂ ಚಿತ್ರಕಲಾ ಸ್ಪರ್ಧೆಯಲ್ಲಿ ಛಾಯಾಶ್ರೀ, ಯಜ್ಞೇಶ್, ಶ್ರೀಯಾನ್ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದರು. ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆ, ಶಾಲಾ ಸಂಸತ್ತು ಮತ್ತು ವಿವಿಧ ಸಂಘಗಳ ಉದ್ಘಾಟನೆ. ವಿಶ್ವ ಯೋಗ ದಿನಾಚರಣೆಯ ಸಂಭ್ರಮದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಇದರ ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಯಿತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಪ್ರಾಂತ ಪ್ರಶಿಕ್ಷಣ ಪ್ರಮುಖ ಶ್ರೀ ಲಕ್ಷ್ಮೀನಾರಾಯಣ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಎಕ್ಕಾರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಪ್ರವೀಣ್ ಆಚಾರ್ಯ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಸುದೀಪ್ ಆರ್ ಅಮೀನ್, ಕಟೀಲು ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಉಪಪ್ರಾಂಶುಪಾಲರಾದ ಉಮೇಶ್ ರಾವ್, ನೇತ್ರಾವತಿ ವಲಯ ಸಂಯೋಜಕರಾದ ಜಯರಾಮ, ಯೋಗ ಶಿಕ್ಷಣ ಸಮಿತಿ ಪದಾಧಿಕಾರಿಗಳಾದ ಶ್ರೀಮತಿ ಕನಕ, ಶ್ರೀ ಆನಂದ, ಶ್ರೀ ಕೇಶವ, ಶ್ರೀ ಪದ್ಮನಾಭ, ಶ್ರೀ ಗಂಗಾಧರ, ಶ್ರೀ ವಿಕಾಸ, ಎಕ್ಕಾರು ಗ್ರಂಥಪಾಲಕರಾದ ಹೇಮಲತಾ ಶರ್ಮಾ, ಎಸ್ಡಿಎಂಸಿ ಸದಸ್ಯರು, ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಶಾಲಾ ಸಂಸತ್ತಿನ ಉದ್ಘಾಟನೆ ಹಾಗೂ ವಿವಿಧ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಟೀಲು ಕಾಲೇಜಿನ ನಿವೃತ್ತ ಉಪಪ್ರಾಂಶುಪಾಲರಾದ ಶ್ರೀ ಉಮೇಶ್ ರಾವ್ ಎಕ್ಕಾರು ಇವರು ಶಾಲಾ ಸಂಸತ್ತನ್ನು ಉದ್ಘಾಟಿಸಿದರು. ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ರತ್ನಾಕರ ಶೆಟ್ಟಿ ಎಕ್ಕಾರು ವಿವಿಧ ಸಂಘಗಳನ್ನು ಉದ್ಘಾಟಿಸಿದರು. ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ತಂದ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು ಹಾಗೂ ಪ್ರಸ್ತುತ ಸಾಲಿನಲ್ಲಿ ಅತ್ಯಧಿಕ ಅಂಕ ಪಡೆದ ದರ್ಶಿನಿ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಸಂಘಗಳ ಉದ್ದೇಶಗಳು, ಹಿಂದಿನ ವರ್ಷದ ಕಾರ್ಯಚಟುವಟಿಕೆಗಳು ಹಾಗೂ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ನಿರ್ವಹಿಸುವ ಕಾರ್ಯಕ್ರಮಗಳ ಬಗ್ಗೆ ಪ್ರಸ್ತಾಪಿಸಲಾಯಿತು. ಇಲ್ಲಿಗೆ ನಮ್ಮ ಶಾಲಾ ವಾರ್ತೆಗಳು ಸಂಚಿಕೆ 8 ಮುಕ್ತಾಯಗೊಂಡಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.